आज 2025-26 का बजट हमने सीएमसी में पेश किया है। उसमें 46 करोड़ 96 लाख 19 हज़ार 599 रुपये कलेक्शन है और उसका खर्च है 46 करोड़ 65 लाख 49 हज़ार 232 रुपये और उसका सिलक है 41 लाख 19 हज़ार 222 रुपये। हम इसको जो भी बजट है, जैसा कि हमारे रवि भाई बताए, हम बसव कल्याण में गार्डन के लिए, हेल्थ के लिए, स्वच्छता के लिए रोड, नाली, स्पोर्ट्स और जो भी सार्वजनिक काम रहेगा उसके ऊपर खर्च करेंगे। ಎಲ್ಲ ಮಂಡನೆ ಮಾಡಿದಿರಿ, ಎಷ್ಟು ಗಾತ್ರದಿದೆ ಸರ್ ಬಜೆಟ್? ಏನು ಸರ್, ಇವತ್ತು 2025-26 ಬಜೆಟ್ ನಾವು ಮಂಡಿಸಿದ್ದೀವಿ. ಅಧ್ಯಕ್ಷರು ಮತ್ತು ನಗರಸಭೆ ಆಯುಕ್ತರು ಇದೆಲ್ಲ ಟೋಟಲಿ ನಮ್ಮಲ್ಲಿ ಇರ್ತಕ್ಕಂಥ ಹೋದ ವರ್ಷ ಉಳಿತಾಯ 9,97,87,000 ಆಯಿತು. ಟೋಟಲಿ ನಾವು 25-26 ಸಾಲಿಗೆ ನಿರೀಕ್ಷಿಸಿದಂಥ ಆದಾಯ ಏನಪ್ಪ ಅಂದ್ರೆ 46 ಕೋಟಿ 96 ಲಕ್ಷ ರೂಪಾಯಿ ನಾವು ಆದಾಯ ನಿರೀಕ್ಷಿಸಿದ್ವಿ. ಅದರಲ್ಲಿ ಖರ್ಚು 26 ಲಕ್ಷ, ಇದು 46 ಕೋಟಿ 65 ಲಕ್ಷದ ಏನಪ್ಪ ಅಂದ್ರೆ ನಾವು ಖರ್ಚದೇನಪ್ಪ ಅಂದ್ರೆ ಅಂದಾಜು ವೆಚ್ಚ ಒಂದು ಅಂದಾಜು ಇಟ್ಕೊಂಡಿದ್ವಿ. ಅದರಲ್ಲಿ ಉಳಿತಾಯ 41 ಲಕ್ಷ ಉಳಿತಾಯ ಆಗುವಂಥ ನಿರೀಕ್ಷೆ ಇದೆ. ಅದರಲ್ಲಿ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವೆಲ್ಲ ನಗರಸಭೆ ಮತ್ತು ನಗರಸಭೆ ಆಯುಕ್ತರು ಎಲ್ಲರೂ ಸೇರಿ ಹೆಚ್ಚಿನ ಆದಾಯ ಬಂದು ನಾಗರಿಕ ಮೂಲ ಸೌಕರ್ಯ ಕೊಡೋದಂತ ನಾವು ಪರಿಪೂರ್ಣವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಏನೇನು ಕೆಲಸ ಇಟ್ಕೊಂಡು ಅದರಲ್ಲಿ ಘನತ್ಯಾಜ್ಯ ಇರ್ಬೋದು, ನಗರ ಸೌಂದರ್ಯೀಕರಣ ಇರ್ಬೋದು, ಆಧುನೀಕರಣ ಇರ್ಬೋದು, ಮತ್ತು ಸ್ವಚ್ಛತೆ ಇರ್ಬೋದು, ಮತ್ತು ಕ್ರೀಡೆ ಇರ್ಬೋದು, ಮತ್ತು ಸಾರ್ವಜನಿಕ ಮೂಲಕ ಸೌಕರ್ಯದಲ್ಲಿರ್ತಕ್ಕಂಥ ನಮ್ಮ ರಸ್ತೆಗಳು, ಚರಂಡಿ ಮತ್ತು ನೀರಿನ ಸರಬರಾಜಂತೂ ಇದೆ. ಅದರ ಜೊತೆ ನಾವು ಇದು ಗಾರ್ಡನ್ ಡೆವಲಪ್ಮೆಂಟ್, ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ, ಯಾಕಂತಂದರೆ ಭಾಳಷ್ಟು ಉದ್ಯಾನವನಗಳು ನಾವು ಸುಮಾರು ವರ್ಷದಿಂದ ಹಾಳಾಗಿದೆ ಇದೇ ಜಾಗ, ಅದನ್ನು ನಾವು ಕಂಪೌಂಡ್ ಹಾಕಿ ಅದನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಮೂಲಸೌಕರ್ಯ ಕೊಡ್ತಕ್ಕಂಥ ನಾವು ಕೆಲಸ ನಗರಸಭೆಯಿಂದ ನಾವು ಮಾಡಬೇಕಂತ ಇಚ್ಛಿಸಿದ್ದೀವಿ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದೇ ನಾಗರಿಕ ಮೂಲಸೌಕರ್ಯಕ್ಕೆ. ನನ್ನ ಹೆಸರು ರವೀಂದ್ರ ಕುಮಾರ್ ಬೋರೆ ಅಂತ. ನಾನು 15ನೇ ನಗರಸಭೆ ವಾರ್ಡ್ನಿಂದ ಬಂದಿದ್ದೆ.